ಸರಿಯಾಗಿ ಅದನ್ನ ಇಟ್ಕೊಳಕ್ ಬರೋದಿಲ್ಲ. ಇಂಥವ್ರಿಗೆ ಏನು ಹೇಳಬೇಕು? ಚಿಕ್ಕು, ಬೈಕ್ದು ಇನ್ಶೂರೆನ್ಸ್ ಇದೆಯಲ್ಲ? ಅಣ್ಣ, ಅದು ಬೈಕ್ ಕಳೆದೋಗಿದೆ ಅಂತ ವಲ್ಲಭ ಅಳ್ತಾ ಇರ್ತಾನೆ. ಪ್ರಿಯಾ ಹೋಗಿ ಮನೆಯವರೆಲ್ಲರೂ ಕೂಡ ಕರ್ಕೊಂಬರ್ತಾಳೆ. ಆಗ ನಂದಕುಮಾರ್ಗೆ ವಿಚಾರ ಎಲ್ಲ ಗೊತ್ತಾಗುತ್ತೆ. ಆಗ ನಂದಕುಮಾರ್ ವಲ್ಲಭನ್ನ ಬೈತಾನೆ. ಬೈಕ್ನ ಸರಿಯಾಗಿ ಲಾಕ್ ಮಾಡಿರ್ಲಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ, ಲಾಕ್ ಮಾಡಿದ್ದೆ ಅಂತ ಕೂಡ ಇಲ್ಲಿ ವಲ್ಲಭ ಹೇಳ್ತಾನೆ. ಹೊತ್ತಿಲ್ಲದ ಹೊತ್ತು ಮನೆಗೆ ಬರ್ತಾನೆ. ಯಾರೋ ನೋಡ್ಕೊಂಡು ಬೈಕ್ನ ಎತ್ಕೊಂಡು ಹೋಗಿರ್ಬೇಕು ಅಂತ ಕೂಡ ನಂದಕುಮಾರ್ ವಲ್ಲಭನ್ಗೆ ಬೈತಾನೆ. ಬೈಕ್ ಇನ್ಶೂರೆನ್ಸ್ ಇದೆಯಲ್ಲ ಅಂತ ಮಾಧವ ಹೇಳ್ತಾನೆ. ಅದಕ್ಕೆ ವಲ್ಲಭ ಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಾನೆ. ಆಗ ನಂದಕುಮಾರ್ ಕೋಪ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ಬೇಡ ಅಂದರೂ ಕೂಡ 8,000 ರೂಪಾಯಿ ಕೊಡೋಕೆ ಬಂದೆಲ್ಲ, ಈಗ ಅದನ್ನೇ ಇಟ್ಕೊಂಡಿದ್ರೆ ಇನ್ಶೂರೆನ್ಸ್ ಮಾಡಿಸ್ಬೋದಿತ್ತಲ್ಲ ಅಂತ ಮತ್ತೆ ವಲ್ಲಭನ್ಗೆ ಬೈತಾನೆ. ಇನ್ನು ಶ್ರೀಕಂಠ ಇದನ್ನೆಲ್ಲ ನೋಡಿ ನಗ್ತಾ ಇರ್ತಾನೆ. ಬೈಕ್ನ ಎಸ್ಕೇಪ್ ಮಾಡಿಸಿದ್ದು ನಾನೇ ಅಂತ ಅವ್ರ ಅಮ್ಮನ ಹತ್ರ ಹೇಳ್ತಾನೆ. ನಾನು ಶ್ರೀಕಂಠ ಅಲ್ಲ, ವಿಷಕಂಠ. ನನ್ನ ತಂಟೆಗೆ ಯಾರಾದರೂ ಬಂದರೆ ಅವ್ರಿಗೆ ಕಂಟಕ ಆಗ್ತೀನಿ ಅಂತ ಡೈಲಾಗ್ ಹೊಡಿತಾನೆ ಶ್ರೀಕಂಠ. ಈಗ ವಲ್ಲಭನ್ಗೆ ಪಾಠ ಕಲಿಸಾಯ್ತು. ನೆಕ್ಸ್ಟು ಅಮೂಲ್ಯಗೆ ಕೊಬ್ಬು ಇಳಿಸ್ತೀನಿ ಅಂತ ಇಲ್ಲಿ ಶ್ರೀಕಂಠ ಅವ್ರ ತಾಯಿ ಹತ್ರ ಹೇಳ್ತಾನೆ. ಅದಕ್ಕೆ ಹೌದು, ಅವಳಿಗೆ ಕೊಬ್ಬು ಜಾಸ್ತಿ ಇದೆ ಅಂತಂದ್ಬಿಟ್ಟು ಈಗಾದರೂ ಗೊತ್ತಾಯ್ತಲ್ಲ, ಅವಳನ್ನ ಬಿಡಬೇಡ, ಅವಳಿಗೆ ಕೊಬ್ಬು ಇಳಿಸು ಅಂತ ಹೇಳ್ತಾಳೆ. ಮೀನಾ ಕೇಶವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾಳೆ. ಅದಕ್ಕೆ ಕೇಶವ ಹೇಳ್ತಾನೆ, ಈಗ ವಲ್ಲಭನ್ ಬೈಕ್ ಕಳೆದೋಗಿದೆ, ಈಗ ಯಾಕೆ ದೇವಸ್ಥಾನಕ್ಕೆ ಬರಬೇಕಿತ್ತು, ಇಲ್ಲಿ ವಲ್ಲಭನ್ ಜೊತೆಲಿ ಇರಬೇಕಿತ್ತು ಅಂತ ಕೇಶವ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲಿ ವಲ್ಲಭನ್ ಬೈಕ್ ಸಿಗಬೇಕು ಅಂತಂದ್ಬಿಟ್ಟು ಮತ್ತೆ ಇವತ್ತು ನನ್ನ ತಂದೆ ಬರ್ತಡೇ ಇದೆ, ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋಕೆ ಬಂದಿದ್ದು ಅಂತ ಇಲ್ಲಿ ಮೀನಾ ಕೇಶವನ್ಗೆ ಹೇಳ್ತಾಳೆ. ಇಲ್ಲಿ ಇವರಿಬ್ರು ಮಾತಾಡಬೇಕಾದ್ರೆ ಮೀನಾ ತಂದೆ ತಾಯಿ ಅದೇ ದೇವಸ್ಥಾನಕ್ಕೆ ಬಂದಿರ್ತಾರೆ. ಅವಾಗ ಮೀನಾ ಇಬ್ರನ್ನೂ ಕೂಡ ಮಾತಾಡ್ಸಕ್ಕೆ ಹೋಗ್ತಾಳೆ. ಅದಕ್ಕೆ ಅವ್ರ ತಂದೆ, ನೀನು ದೂರ ನಿಲ್ಲು, ಹತ್ರ ಬರಬೇಡ, ನೀನು ಸತ್ತೋದೆ ಅಂತಂದ್ಬಿಟ್ಟು ತಲೆ ಮೇಲೆ ಆಲ್ರೆಡಿ ನಾವು ನೀರು ಹಾಕೊಂಡು ಆಗಿದೆ ಅಂತ ಮೀನಾಗೆ ಸಿಕ್ಕಾಪಟ್ಟೆ ಬೈತಾರೆ. ನಿನ್ನ ಮುಖ ಕೂಡ ನೋಡೋಕೆ ಇಷ್ಟ ಇಲ್ಲ, ಇಲ್ಲಿಂದ ಹೊರಟು ಹೋಗು ಅಂತಂದ್ಬಿಟ್ಟು ಮೀನಾ ತಂದೆ ಮೀನಾಗೆ ಬೈತಾರೆ. ನಂತರ ಕೇಶವ ಹೇಳ್ತಾನೆ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮಾವ ಅಂತಂದ್ಬಿಟ್ಟು. ಅವಳ ಕೈಲಿ ತಂದೆ ಅಂತ ಅನ್ನಿಸ್ಕೊಳ್ಳೋಕ್ಕೆ ನಾವಿಲ್ಲಿ ರೆಡಿ ಇಲ್ಲ, ಇನ್ನು ನಿನ್ನ ಕೈಲಿ ಮಾವ ಅಂತ ಹೇಳಿಸ್ಕೊಂತೀನ ಅಂತಂದ್ಬಿಟ್ಟು ಅವರು ಕೇಶವ ಮತ್ತೆ ಮೀನಾಗೆ ಇಬ್ಬರಿಗೂ ಕೂಡ ಬೈದು ಅಲ್ಲಿಂದ ಹೊರಟು ಹೋಗ್ತಾರೆ. ಆನಂತರ ಮಾಧವ ಬಂದು ವಲ್ಲಭನ್ಗೆ ಹೇಳ್ತಾನೆ, ಬೈಕ್ ಕಳ್ದೋಗಿದೆ ಅಲ್ವಾ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ. ವಲ್ಲಭ ಹೇಳ್ತಾನೆ, ಅಪ್ಪನಿಗೆ ಗೊತ್ತಾದರೆ ಕೋಪ ಮಾಡ್ಕೊತಾರೆ ಅಂತಂದ್ಬಿಟ್ಟು. ಅದಕ್ಕೆ ಮಾಧವ ಹೇಳ್ತಾನೆ, ನೀನೇನೂ ಕೂಡ ಯೋಚನೆ ಮಾಡಬೇಡ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ ಅಂತ. ನಂತರ ಮಾಧವನ್ಗೆ ಪ್ರಿಯಾ ಊಟ ತಗೊಂಡು ಹೋಗಲ್ಲ ಅಂತ ಗಿರಿಜಾ ಹತ್ತಿರ ಬಂದು ಹೇಳ್ತಾಳೆ. ಅದಕ್ಕೆ ಗಿರಿಜಾ ಸರಿ ಆಯ್ತು ಅಂತ ಕೂಡ ಹೇಳ್ತಾಳೆ. ವಲ್ಲಭ ಅಳ್ತಾ ಕೂತಿರ್ತಾನೆ. ನೀನಿಲ್ದಿರೆ ರೆಕ್ಕೆ ಕತ್ತರಿಸೋ ಹಕ್ಕಿ ಥರ ಆಗೋಗಿದ್ದೀನಿ, ಕಾಲೇಜ್ಗೆ ಹೋಗೋದು ಹೇಗೆ, ಡೆಲಿವರಿ ಕೊಡೋದು ಹೇಗೆ, ಆ ಕರಿಬೇಕಿಗೆ ಪಾಕೆಟ್ ಮನಿ ಕೊಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಅಳ್ತಾ ಇರ್ತಾನೆ. ನಂತರ ನಂದಕುಮಾರ್ ಹತ್ರ ಬಂದು ವಲ್ಲಭನ ಮಾವ ಮಾತಾಡ್ತಾನೆ. ನೀನು ಮಾತಾಡಿದ್ದು ಯಾಕೋ ಸರಿ ಇಲ್ಲ ಬಾವ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ನಂದಕುಮಾರ್ ಹೇಳ್ತಾನೆ, ನಾನು ಬೈಕ್ ಕೊಡಿಸಿದ್ದೆ ಅಲ್ವಾ, ಸರಿಯಾಗಿ ಇಟ್ಕೋಬೇಕಾಗಿದ್ದು ಅವನ ಕರ್ತವ್ಯ ಆಗಿತ್ತು, ಆದರೆ ಈಗ ಅದು ಕಳೆದೋಗಿದೆ, ನಾನು ಮತ್ತೊಂದು ಬೈಕ್ ಕೊಡಿಸಲ್ಲ ಅಂತ ನಂದಕುಮಾರ್ ಬೈದು ಹಾಗೆ ಹೊರಟು ಹೋಗ್ತಾನೆ. ಆನಂತರ ವಲ್ಲಭ ಊಟ ಮಾಡದೆ ಹಾಗೆ ಇರ್ತಾನೆ. ಪ್ರಿಯಾ ಮತ್ತು ಗಿರಿಜಾ ಇಬ್ಬರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ಇಲ್ಲಿ ವಲ್ಲಭ ಊಟ ಮಾಡಿಲ್ಲ ಅಂತಂದ್ಬಿಟ್ಟು. ಆನಂತರ ಅಮೂಲ್ಯ ಅಲ್ಲಿಗೆ ಬಂದು ವಲ್ಲಭನ್ಗೋಸ್ಕರ ತಟ್ಟೆಗೆ ಊಟ ಹಾಕ್ಕೊಂಡು ಹೋಗ್ತಾಳೆ. ಇದನ್ನ ನೋಡಿ ಗಿರಿಜಾ ಮತ್ತೆ ಮೀನಾ ಇಬ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ನಂತರ ವಲ್ಲಭ ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ, ಕಾಲೇಜ್ಗೆ ಹೋಗೋದು ಹೇಗೆ, ಡೆಲಿವರಿ ಕೊಡೋದು ಹೇಗೆ ಅಂತಂದ್ಬಿಟ್ಟು. ಅದಕ್ಕೆ ಮಾವ ಬಂದು ಹೇಳ್ತಾನೆ, ನನ್ನ ಹತ್ರ ಒಂದು ಸೈಕಲ್ ಇದೆ, ಆ ಸೈಕಲ್ ನಿನಗೆ ಕೊಡ್ತೀನಿ, ನೀನು ಅದನ್ನು ಯೂಸ್ ಮಾಡ್ಕೊ ಅಂತ ಹೇಳ್ತಾನೆ. ಆಗ ವಲ್ಲಭನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ.